ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಷಷ್ಠಿ ಪೂಜೆ ಇರೋದ್ರಿಂದ ಇವತ್ತೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ತಾಯಿಯವರು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ. ಅದಕ್ಕೆ ನಾನು ನನ್ನ ತಂಗಿ ಮನೆಯೆಲ್ಲ ತೊಳೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ನನ್ನ ತಂಗಿ ಮತ್ತು ಮಕ್ಕಳು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ತರಕಾರಿ ಬೇಳೆ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿದ್ದೀವಿ ಫ್ರೆಂಡ್ಸ್. ಇವಾಗ ಕೆಲಸ ಎಲ್ಲ ಮುಗಿದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನೋಡಿ, ನನ್ನ ಮಗ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಅಂತ ಹೇಳಿ ನನ್ನ ಕೂದಲೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅವನೇ ಇವತ್ತು ಅವರ ಅಮ್ಮನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ತಲೆ ಮಸಾಜ್ ಮಾಡ್ತಾಯಿದ್ದಾನೆ. ಎಣ್ಣೆ ಎಲ್ಲ ಹಚ್ಚಿ ನಮ್ಮ ಅಜ್ಜಿ ಇದ್ರು ಪಾಪ, ಅವ್ರು ಹಚ್ಚಿ ನಮಗಿಬ್ಬರಿಗೂ ಜಡೆ ಎಲ್ಲ ಹಾಕ್ಕೊಡ್ತಾಯಿದ್ರು. ಇವತ್ತು ಹುಷಾರಿಲ್ಲದೆ ಮಲಗಿದ್ದಾರೆ. ಇವಾಗ ನಮ್ಮ ತಂದೆ ತಾಯಿ ಕೂಡ ಇಬ್ಬರು ಬಂದರು. ಇಟ್ಕೊಂಡಿದ್ದೀನಿ ಕಾವೇರಿ ನೀರು. ಹಾಂ, ಅದ ಬಂದ್ಬಿಟ್ರೇನು ಏನೋ ಈ ಥರ ಭಾಳ ನಮ್ಮ ತಂದೆಯವರು ಅವರ ಪ್ರೀತಿಯ ತಂಗಿಯ ಮನೆಗೆ ಹೋಗಿದ್ದು ಬಂದು ತುಂಬಾ ಖುಷಿಯಾಗಿದ್ದಾರೆ. ಬಂದ ತಕ್ಷಣ ನಮ್ಮ ಅತ್ತೆ ಮತ್ತೆ ಫೋನ್ ಮಾಡಿದ್ದಾರೆ. ಅದು ನನ್ನ ಜೊತೆ ಮಾತಾಡಬೇಕು ಅಂದರು. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅವರೇನೋ ನನಗೆ ತಿಂಡಿ ಮಾಡಿ ಕಳಿಸಿದ್ದೀನಿ, ತಿಂದುಬಿಟ್ಟು ಹೇಳು ಹೇಗಿದೆ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ನಾನು ಇವತ್ತೊಂದಿನ ಇರಿಸ್ಕೊತಿದ್ದೀನಿ, ನಾವೆಲ್ಲ ಹೇಗೆ ಕರ್ಕೊಂಡು. ನಮ್ಮ ಅತ್ತೆ ಬೈತಾ ಇದ್ದಾರೆ ನನಗೆ, ಇನ್ನೊಂದೆರಡು ದಿನ ನಮ್ಮ ಅಣ್ಣ ಅದಕ್ಕೆ ನಾನು ಇರಿಸ್ಕೋತಿದ್ದೆ, ನೀವು ಯಾಕೆ ಬರೀ ಹೇಳಿದ್ರಿ ಅಂತ. ನಾನು ಇರಿಸ್ಕೋಬೇಕಾಯ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಅತ್ತೆಯವರು ಒಬ್ಬಟ್ಟು ಮತ್ತು ಹುರಕ್ಕಿ ತಂಬಿಟ್ಟು ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಮಗೆ ಊರಿಂದ. ಹಾಗೆ ಕೂಡ ಒಂದು ಸ್ಯಾರಿ ಮತ್ತು ಪೆಟಿಕೋಟ್ ಎಲ್ಲ ತೆಗೆದು ಕಳಿಸಿದ್ದಾರೆ ಅವರು. ನಮ್ಮ ಪುಟಾಣಿ ಬಂದ ತಕ್ಷಣ ಹೋಳಿಗೆ ಹಾಕ್ಕೊಂಡು ತಿಂತಾ ಇದ್ದಾನೆ. ನಾನು ರೇಗಿಸ್ತಾ ಇದ್ದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.